75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 12. ಸೊ ಇವತ್ತು 75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 12. ಸೊ ಎಷ್ಟು ಬೇಗ ದಿನಗಳು ಕಳೀತಿದ್ದಾವೆ. ಇವತ್ತು ಆಲ್ರೆಡಿ 12ನೇ ದಿನ 75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 12. ಇವತ್ತಿನ ಬೆಳಗ್ಗೆ ಊಟ ಪಲಾವು ಮೊಸರು ಬಜ್ಜಿ. ಸಮಯ 10 ಗಂಟೆ. ಊಟ ಕೊಡಕ್ಕೆ ಹೋಗ್ತಿದ್ದೆ ತೋಟಕ್ಕೆ. ನೋಡ್ತಾ ಇರ್ಬೋದು ನಿನ್ನೆ ಕೂಡ ಮಳೆ ಬಂದು ಫುಲ್ಲು ನೀರು ನಿಂತ್ಬಿಟ್ಟವೆ ರೋಡ್ ತುಂಬ. ಬೆಕ್ಕು ನೋಡ್ರಿ ಅಲ್ಲೇ ಬಂತು ಬೆಕ್ಕು ಕರೆಕ್ಟಾಗಿ. ನಾನು ಬಂದೆ, ಅದು ಎಲ್ಲಿತ್ತೇನೋ ಒಡೆ ಬಂದ್ಬಿಡ್ತು. ಇವತ್ತು ಒಂಥರ ವೆದರ್ ಚೆನ್ನಾಗೈತೆ, ಮೋಡ ಮುಚ್ಚಿದ ವಾತಾವರಣ, ಒಂಥರ ಚೆನ್ನಾಗೈತೆ ಇವತ್ತು ವೆದರ್. ನೋಡ್ರಿ ಹೆಂಗೈತೆ. ಸಮಯ 3 ಗಂಟೆ 30 ನಿಮಿಷ, 3:15. ಸೊ ಇವಾಗ ಮಲ್ಕೊಂಡು ಎದ್ದೆ, ಯಾಕೆಂದರೆ ನೆಗಡಿ ಆಗಿಬಿಟ್ಟಿತ್ತು, ಫುಲ್ ನೆಗಡೆ ತಲೆನೋವು. ಅದಕ್ಕಾಗಿಯೇ 1-2 ಗಂಟೆ ರೆಸ್ಟು, ಮಲ್ಕೊಂಡು ಎದ್ದೆ. ಇವಾಗ ಇನ್ನೊಂದು ಸ್ವಲ್ಪ ನೀರು ಕುಡಿದ್ರೆ 1 ಲೀಟ್ರ್ ಕಂಪ್ಲೀಟ್ ಆಗುತ್ತೆ. ಇವತ್ತು ಜಾಸ್ತಿ ನೀರೇ ಕುಡ್ದಿಲ್ಲ, ಇನ್ನೂ ತುಂಬ ಬಾಕಿ ಇದೆ. 1 hour later. ಸಮಯ 4:15. ಇವಾಗ ಸ್ವಲ್ಪ ಬಾದಾಮಿ ಹಾಲು ಕುಡಿದು ವರ್ಕೌಟ್ ಮಾಡೋಕ್ಕೆ ಹೋಗಬೇಕು. ಟೈಮ್ ಬೇರೆ ಆಗೈತೆ, ಮಳೆ ಮೋಡ ಏನಿಲ್ಲ ಇವತ್ತು ಜಾಸ್ತಿ. 5 ರೂಪಾಯಿ ಕಾಯಿನ ಹಾಕಿರ ಯಾಕೆ ಹೋಗಂಗೆ ಇಲ್ಲ. ಓಕೆ, ಈಗ ಹಾಕಿನಿ, ನೀರು ಬರ್ತಾ ಉಂಟು. ಬಂತು ನೀರು. ಫಸ್ಟು ನೀರು ಹಿಡ್ಕೊಂಡು ಹೋಗ್ಬೇಕು, ಕರೆಂಟ್ ಹೋದರೆ ಕಷ್ಟ ಮತ್ತೆ. ಅದಕ್ಕಾಗಿ ಫಸ್ಟ್ ನೀರು ಹಿಡ್ಕೊಂಡು ಹೋಗಿ ಇಟ್ಟು ವರ್ಕೌಟ್ ಮಾಡೋಕ್ಕೆ ಹೋಗ್ಬೇಕು ಇವತ್ತು. ಟೈಮ್ ಬೇರೆ ಆಗ್ಬಿಟ್ಟೈತೆ. ನಮ್ಮೂರಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತೈತೆ. ಸೊ ಅಲ್ಲೂ ಕೂಡ ನೋಡ್ತಿರ್ಬೋದು, ಅಲ್ಲಿ ಆಲ್ರೆಡಿ ಆ ಕಡೆಗೆ ಮಾಡವ್ರೆ. ಇಷ್ಟು ದೊಡ್ಡ ರೋಡು, ಸುಮಾರು 1 ಅಡಿ ಇಷ್ಟು ದೊಡ್ಡ ರೋಡ್ ಮಾಡ್ಯವ್ರು ನೋಡ್ರಿ ನಮ್ಮೂರಲ್ಲಿ ರೋಡ್ ಕನ್ಸ್ಟ್ರಕ್ಷನ್ನು. ಸೊ ಇಷ್ಟು ಬಿಟ್ಟವ್ರೆ, ಆಮೇಲೆ ಮಾಡೋಣ ಅಂತಂದು. ನಮ್ಮೂರನ ಕ್ಯಾಂಪಸ್ಸು ಮಾಸ್ ಎಂಟ್ರಿ ಕೊಡ್ತೈತೆ. ಕ್ಯಾಂಪಸ್ ಬಂತು. ಓಕೆ, ನೋಡ್ತಾ ಇರ್ಬೋದು. ರೋಡ್ ಮಾಡ್ತವ್ರೆ, ರೋಡ್ ಕೆಲಸ ನಡೀತೈತೆ. ಇನ್ನೊಂದು ವಾರ 15 ದಿವಸದೊತ್ತಿಗೆ ಇದೆಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ. ಹೊಸದುರ್ಗ ಚಿತ್ರಹಳ್ಳಿ ನಮ್ಮೂರಿಂದ ಬಸ್ ನೋಡ್ರಿ, KSRTC ಬಸ್ಸು, ಊರಿನ ಬಸ್ಸು. ಚಿತ್ರಹಳ್ಳಿ ಹೊಸದುರ್ಗ, ದಿಸ್ ಈಸ್ ನಮ್ಮೂರು ಕ್ಯಾಂಪಸ್ಸು, ನೋಡ್ಕೊಂಬಿಡಿ. ಫೈನಲಿ 2 ಲೀಟ್ರ್ ನೀರು ಕಂಪ್ಲೀಟೆಡ್. 2 ಲೀಟ್ರ್ ನೀರು ಕುಡಿದಿದ್ದಾಯಿತು. ಸೊ ಇದನ್ನು ಮತ್ತೆ ತುಂಬಿಸ್ಕೊಂಡು ಇವಾಗ ವರ್ಕೌಟ್ಗೆ ಹೋಗಬೇಕು. ಟೈಮ್ ಬೇರೆ ಆಗ್ಬಿಟ್ಟೈತೆ. ಇವಾಗ ಕ್ಯಾನ್ ತುಂಬಿಸ್ಕೊಂಡು ಹೋಗ್ಬೇಕೀಗ, ಟೈಮ್ ಬೇರೆ ಆಗೈತೆ. ಫಿಲ್ಟ್ರ್ ನೀರನ್ನ. ಸಮಯ ಸಂಜೆ 5 ಗಂಟೆ, ಇನ್ನೊಂದು 5 ನಿಮಿಷ ಐತೆ. ಬೇಗ ಹೋಗಬೇಕು, ಯಾಕೆಂದರೆ ವರ್ಕೌಟಿಗೆ ಟೈಮ್ ಆಗ್ಬಿಟ್ಟೈತೆ. ಯಾಕೆಂದರೆ ಬೆಳಗ್ಗೆ ಬೇರೆ ಜಾಸ್ತಿ ವರ್ಕೌಟ್ ಮಾಡಿಲ್ಲ. ಇವತ್ತಿನ ವರ್ಕೌಟು ಕೂಡ ಸಂಜೆ ಮಾಡಿದ್ರಿಂದ ಫಸ್ಟ್ ಹೋಗಬೇಕು. ಬೇರೆ ಮಳೆ ಬೇರೆ ಬಂದು ರೋಡ್ ತುಂಬ ನೀರು ನಿಂತ್ಕೊಂಡ್ಬಿಟ್ಟವೆ. ಅದಕ್ಕಾಗಿ ಸ್ವಲ್ಪ ಮೆಲ್ಲಕ್ಕೆ ಹೋಗ್ಬೇಕು ಇಲ್ಲಿ, ಯಾಕೆಂದರೆ ಮತ್ತೆ ಮೊದಲೇ ಡೇಂಜರ್ ರೋಡ್ಗಳು. ಸ್ವಲ್ಪ ಸ್ಕಿಡ್ ಆದರೆ ಮತ್ತೆ ದಬಾಕೊಂಡ್ಬಿಡ್ಬೇಕಾಗುತ್ತೆ. ಕರೆಕ್ಟಾಗಿ ನಾನು ಬಂದೆ. ಬೆಕ್ಕಾಲೆ ಎಲ್ಲ ಹೋಗೋಕ್ಕಂತ ಹೋಗ್ತಿತ್ತು. ತಡ್ರಿ ಇವಾಗ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಅಬೌಟ್ ಟರ್ನ್, ಮತ್ತೆ ಹಂಗೆ ರಿಪೀಟ್ ವಾಪಸ್ ಬರ್ತೈತೆ ನೋಡ್ರಿ ಬೇಕು. ಮತ್ತೆಲ್ಲ ಹೋಗಕ್ಕೆ ಹೋಗಿದ್ದು ಮತ್ತೆ ಹಂಗೆ ಬರ್ತಿತ್ತು. ಸಮಯ ಸರಿಯಾಗಿ 5 ಗಂಟೆ. ಇವಾಗ ವರ್ಕೌಟ್ ಶುರು ಮಾಡಿದ್ದೀನಿ, ಇವತ್ತಿನ ವರ್ಕೌಟು. ಸೊ ಏನಪ್ಪ ಅಂತಂದರೆ ಇವತ್ತು ಟೈಮ್ ಆಗಿಬಿಡ್ತು ಹೋಗಿ ನೀರು ತಗೊಂಬಂದಿಟ್ಟು ಬರೋಷ್ಟೊತ್ತಿಗೆ. ಯಾಕೆಂದರೆ ಇವತ್ತು ಮೋಡ ಮುಚ್ಚಿದ ವಾತಾವರಣವಿದೆ. ಸೊ ಹಂಗಾಗಿ ಬೇಗನೆ ಶುರು ಮಾಡೋಣಂತಿದ್ದೆ, 4:15 ಹಂಗೆ ಶುರು ಮಾಡೋಣಂತಿದ್ದೆ. ಬಟ್ ನೀರು ತರವು ಅವು ಇವು ಎಲ್ಲ ಕೆಲಸ ಹೇಳಿದ್ರಲ್ಲ, ಅವನ್ನೆಲ್ಲ ಮುಗಿಸ್ಕೊಂಡು ಜಸ್ಟ್ ಬಂದು ಇವಾಗ ವರ್ಕೌಟ್ನ ಶುರು ಮಾಡಿದ್ದೀನಿ. ಇನ್ನೇನು ಇನ್ನೊಂದುವರೆ ಗಂಟೆ ಮಾಡ್ಕೊಂಡು ಹೋಗೋದು. ಸೊ ಬೆಳಗ್ಗೆ ಹೊತ್ತಿನಾಗೆ ಒಂದು ಸ್ವಲ್ಪ ವರ್ಕೌಟ್ ಮಾಡಿರ್ತೀನಿ. ಸೊ ಇವಾಗ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಮಾಡಬೇಕು. 1 hour later. ಸಮಯ 6:25. ಇವಾಗ ಎಕ್ಸಸೈಸ್ ಮುಗೀತು. ನೋಡ್ತಾ ಇರ್ಬೋದು, ಫುಲ್ಲು ಕತ್ಲಾಗ್ಬಿಟ್ಟೈತೆ. ಇಲ್ಲಿ ವೀಡಿಯೋದಾಗ ನಿಮಗೆ ಬೆಳಕು ಕಾಣಿಸ್ತೈತೆ, ಯಾಕೆಂದರೆ ಫೋನಿನ ಬ್ರೈಟ್ನೆಸ್ಸು ಮತ್ತು ಇಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಸಿಕ್ಕಿದ್ದೀನಿ, ಅದಕ್ಕಾಗಿಯೇ ನೋಡಿರಿ ಫುಲ್ಲು ಕತ್ಲಾಗಕ್ಕೆ ಬಂದೈತೆ. ಇವಾಗ ಸೀದಾ ಮನೆಯ ಕಡೆ ಹೋಗಬೇಕು. ಟೈಮ್ ಬೇರೆ ಆಗೈತೆ. ನೋಡ್ರಿ ಹೆಂಗೈತೆ ವ್ಯೂ. ಸಂಜೆ 6:25 ಫುಲ್ ಕತ್ಲೆ. ಇನ್ನೇನು ಕತ್ಲೆ ಆಗಕ್ಕೆ ಬಂದೈತೆ. ಫಸ್ಟು ರೈಟ್ ಹೇಳ್ಬೇಕು ಇಲ್ಲಿಂದ. ಸಂಜೆ 6:30. ಇವಾಗ ಫುಲ್ಲು ಕತ್ಲು ಬೇರೆ ನೋಡಿದಿರ್ಬೋದು. ಸೊ ಹೆಡ್ಲೈಟು ಬೆಳಕು ಕಾಣಿಸ್ತೈತೆ, ಅಂದಮೇಲೆ ಕತ್ಲಾಗೈತೆ. ಹಂಗಾಗಿ ಇವಾಗ ಮನೆಯ ಕಡೆಗೆ ಪಯಣ. ಸೀದಾ ಫಸ್ಟ್ ಮನೆಗೆ ಹೋಗಬೇಕು, ಏಕೆಂದರೆ ಟೈಮ್ ಆಗೈತೆ.
ಇಲ್ಲಿ ಮೊದಲೇ ಇದು ಡೇಂಜರ್ ರೋಡು ಅಂತಾರೆ, ಯಾಕೆಂದರೆ ಸ್ಕಿಡ್ ಆಗುತ್ತೆ ಅಂದರೆ ಅಷ್ಟಿಷ್ಟಲ್ಲ, ಎಳೆದಾಡುತ್ತೆ. ಇಲ್ಲಿ ಸ್ವಲ್ಪ ಏನಾರು ಮಿಸ್ ಆದರೆ ಪಕ್ಕ ತಗೊಂತಾರೆ, ಯಾಕೆಂದರೆ ಇಲ್ಲಿ ಮೊದಲೇ ಓಡಾಡಿ ಆಲ್ರೆಡಿ ಒಂಥರ ರೋಡೆಲ್ಲ ಸ್ಕಿಡ್ ಆಗೋ ಲೆಕ್ಕಕ್ಕೆ ಬಂದೈತೆ. ಅದಕ್ಕಾಗಿನೇ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡ್ರಿ, ಇದೊಂದು ದೊಡ್ಡ ಹಳ್ಳಾಗೈತೆ. ಇಲ್ಲಿ ಈ ಹಳ್ಳದೋಗೆ ಬಿಟ್ಟುಬಿಟ್ರೆ ಅರ್ಧ ಟೈರ್ ಮುಳ್ಕೊಳ್ಳುತ್ತೆ ಟೈರು ನಮ್ಮ ಗಾಡಿಗೆ. ಹಂಗಾಗಿ ಇವಾಗ ಸೀದಾ ಹೋಗ್ತಿರ್ಬೇಕು ಮನೆ ಕಡೆ. ಟೈಮ್ ಆಗೈತೆ ಆಲ್ರೆಡಿ. A few moments later. ಓಕೆ ಸ್ನೇಹಿತರೆ, ಈಗ ಟೈಮ್ ಬಂದ್ಬಿಟ್ಟು ರಾತ್ರಿ 7 ಗಂಟೆ. ಇವಾಗ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು. ಇವತ್ತು ಶನಿವಾರ. ಇವಾಗ ಸ್ನಾನ ಮಾಡಿ ರೆಡಿಯಾಗಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಆಮೇಲೆ ಗೇಮಿಂಗ್ ವಿಡಿಯೋ ಮಾಡೋಣ ಅಂದ್ಕೊಂಡ್ರೆ ಟೈಮ್ ಆಗ್ಬಿಟ್ಟೈತಿ ಇವತ್ತು. ಮತ್ತು ಸ್ಟೋರೇಜು ಕೂಡ ಫುಲ್ ಆಗಿಬಿಟ್ಟೈತಿ. ಅದಕ್ಕಾಗಿ ನಿನ್ನೆ ವಿಡಿಯೋನ ತುಂಬ ಲೇಟಾಗಿ ಹಾಕಿದ್ದೆ, 7:15 8 ಗಂಟೆ ಅಷ್ಟೊತ್ತಿಗೆ ಹಾಕಿದ್ದೆ. ಅದಕ್ಕಾಗಿಯೇ ಇವಾಗ ಹೋಗಿ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬರೋಣ, ಆಮೇಲೆ ನೋಡೋಣ. ಗೇಮಿಂಗ್ ವಿಡಿಯೋ ಅಂತೂ ಇವತ್ತು ಆಗಲ್ಲ. ಸೊ ಬೇರೆ ಬೇರೆ ಕೆಲಸ ಇದ್ದಾವೆ. ಅದಕ್ಕಾಗಿಯೇ ಎಡಿಟಿಂಗು ಇವತ್ತಿನ ವಿಡಿಯೋ ಮಾತ್ರ ಕರೆಕ್ಟಾಗಿ ಹಾಕ್ಬೇಕಂತಂದು ಇವತ್ತು ಗೇಮಿಂಗ್ ವಿಡಿಯೋ ಇಲ್ಲ. ಸೊ ಶುರು ಮಾಡ್ತೀನಿ. ವಿತ್ ಫೇಸ್ ವಿಡಿಯೋನೇ ಮಾಡಬೇಕು ಅಂತಂದು, ಯಾಕೆಂದರೆ ವಿತೌಟ್ ಫೇಸ್ ಮಾಡಿದರೆ ನನಗೆ ಅಷ್ಟು ಸರಿ ಅನಿಸಲ್ಲ. ಅದಕ್ಕಾಗಿಯೇ ನಿಮಗೆ ಗಂಟೆ ಸೌಂಡ್ ಕೇಳಿಸ್ತಿರ್ಬೋದು. ಪೂಜೆ ಟೈಮಿಗೆ ಕರೆಕ್ಟಾಗಿ ಹೋಗ್ತಿದ್ದೀನಿ ಇವತ್ತು. ಸೊ ಪೂಜೆ ಕೂಡ ಆಗ್ತಿರುವಂಥದ್ದು. ಇವಾಗ ಹೋಗೋಣ. ಕರೆಕ್ಟಾಗಿ ಪೂಜೆ ಟೈಮಿಗೆ ಬಂದಿದ್ದೆ. ನಮ್ಮೂರಿನ ದೇವಸ್ಥಾನದಲ್ಲಿ CCTVಯನ್ನು ಅಳವಡಿಸಲಾಗಿದೆ. ನಾನು ನೋಡೇ ಇರಲಿಲ್ಲ, ಇದೇನಿದು ಇಲ್ಲೇನೋ TV ಇಟ್ಟವರಲ್ಲ ಅಂತ ನೋಡಿದೆ. CC ಕ್ಯಾಮ್ರಾ ಹಾಕ್ಸಿದ್ದಾರೆ ಒಂದು 2-3 ತಾಗೆ. ನೋಡ್ತಾ ಇರ್ಬೋದು, ಎಲ್ಲ ಫುಲ್ HD ಬರ್ತೈತೆ CCTV. ಫೈನಲಿ 3 ಲೀಟ್ರ್ ನೀರು ಕುಡಿಯುವಂಥ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಇನ್ನು 1 ಲೀಟ್ರ್ ಕುಡಿದೆ ನೀರು ಅಂತಂದರೆ ಇವತ್ತಿನ 4 ಲೀಟ್ರು ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಇನ್ನೂ ಟೈಮ್ ಇದೆ. ಇವಾಗ 8 ಗಂಟೆ. ಊಟ ಮಾಡಬೇಕು ಫಸ್ಟು. ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ ಡೇ 12ರದು. ಇವತ್ತಿನ ರಾತ್ರಿ ಡಯಟು ಮುದ್ದೆ ಬಟಾಣಿ ಸಾರು. ಓಕೆ, ಈಗ ಸಮಯ 8:30. ಬುಕ್ ಓದುವಂಥ ಟೈಮ್ ಆಗ್ಬಿಟ್ಟೈತೆ ಆಲ್ರೆಡಿ. ಬೇಗ ಬುಕ್ ಓದಬೇಕು. ಸೊ ಇನ್ನು 10 ಪೇಜ್ ಬೇರೆ ಓದಬೇಕು. ಮತ್ತು ನೀರು ಕುಡಿಯೋ ಚಾಲೆಂಜು ಆಲ್ರೆಡಿ 3/4% ಕಂಪ್ಲೀಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು. ಇನ್ನಿಷ್ಟು ಕೂಡಿದೆ ಅಂತಂದರೆ ಇವತ್ತಿನ 4 ಲೀಟ್ರ್ ನೀರು ಕುಡಿಯುವಂಥ ಟಾಸ್ಕು ಕಂಪ್ಲೀಟ್ ಆಗುತ್ತೆ. ಸೊ ಫೈನಲಿ ಇವತ್ತು ನೀರು ಕುಡಿಯೋ ಟಾಸ್ಕಿಗೆ ಕಷ್ಟ ಆಗಿದ್ದು, ಯಾಕೆಂದರೆ ಜಾಸ್ತಿ ನೀರೇ ಕುಡ್ದಿಲ್ಲ ಇವತ್ತು. ಅದಕ್ಕಾಗಿಯೇ ಇವಾಗ ಫಸ್ಟು ಬುಕ್ ಓದಿ ಆಮೇಲೆ ಮುಂದಿನ ಕೆಲಸವನ್ನು ಮಾಡೋಣ. A few moments later. ಸಮಯ 9:30. ಇವಾಗ ಓದ್ಕೊಂಡಿದ್ದು ಮುಗೀತು. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೋ ಚುನಾವಣಾ ವ್ಯವಸ್ಥೆಯೋ ಅಂತ. ಸೊ ಅಧಿಕಾರಿ ವರ್ಗದವರು ನಾ ಮುಂದು ತಾ ಮುಂದು ಎಂದು ಭ್ರಷ್ಟಾಚಾರ ಮಾಡಲು ಹಾತೊರೆಯುತ್ತಿದ್ದಾರೆ. ಕೆಲವು ಅಧಿಕಾರಿಗಳಂತೂ ಕಾನೂನುಗಳಿರುವುದು ಹಣ ಸಂಪಾದಿಸಲು, ಕೆಲಸ ಮಾಡಲು ಅಲ್ಲ ಎಂದುಕೊಂಡಿದ್ದಾರೆ. ಹಣ ಸಂಪಾದಿಸದಿದ್ದರೆ ನಮಗೆ ಬೇಕಾದ ಸ್ಥಳಕ್ಕೆ ವರ್ಗಾವಣೆ ಮಾಡಿಸಿಕೊಳ್ಳಲು ಸಾಧ್ಯವಿದೆನಾ? ಇದು ಅಧಿಕಾರಿಗಳ ಪ್ರಶ್ನೆ. ಸೊ ಗೆಳೆಯರೇ, ಈ ಒಂದು ಟಾಪಿಕಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಇವರು ರಾಜಕೀಯ ವ್ಯಕ್ತಿಗಳ ಬಗ್ಗೆ ಅಂದರೆ ರಾಜಕಾರಣಿಗಳ ಬಗ್ಗೆ ಕೊಟ್ಟವ್ರೆ. ರಾಜಕಾರಣಿಗಳಿಗೆ ಎಲೆಕ್ಷನ್ ಆಡೋಕ್ಕೆ ದುಡ್ಡಲ್ಲಿಂದ ಬರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಭ್ರಷ್ಟಾಚಾರ ಎಲ್ಲೆಲ್ಲಿ ನಡೆಯುತ್ತೆ, ನೌಕರರ ವರ್ಗಾವಣೆಯಲ್ಲಿಯೂ ಇವರಿಗೆ ಕಮಿಷನ್, ಬಡವರ ಅಕ್ಕಿಯಲ್ಲಿಯೂ ಇವರಿಗೆ ಕಮಿಷನ್, ಮಕ್ಕಳ ಊಟದಲ್ಲಿಯೂ ಇವರಿಗೆ ಕಮಿಷನ್, ಬಡವರಿಗೂ ಹಂಚುವ ರೇಷನ್ಯಲ್ಲಿಯೂ ಇವರಿಗೆ ಕಮಿಷನ್, ವಿದ್ಯುತ್ ಖರೀದಿಯಲ್ಲಿಯೂ ಇವರಿಗೆ ಕಮಿಷನ್, ಭೂಮಿ ಖರೀದಿಯಲ್ಲಿಯೂ ಇವರಿಗೆ ಕಮಿಷನ್, ಕೊಡುವ ಮಿನಿಟ್ನಲ್ಲಿಯೂ ಕಮಿಷನ್, ಮಾಡುವ ರಸ್ತೆಗಳಲ್ಲಿಯೂ ಪರ್ಸೆಂಟೇಜ್, ನೆಡುವ ಗಿಡಗಳಲ್ಲಿಯೂ ಪರ್ಸೆಂಟೇಜ್, ಬಡವರ ಅನುದಾನದಲ್ಲಿಯೂ ಇವರಿಗೆ ಪರ್ಸೆಂಟೇಜ್, ಕಟ್ಟುವ ಕೆರೆಗಳಲ್ಲಿಯೂ ಇವರಿಗೆ ಪರ್ಸೆಂಟೇಜ್, ಸೊ ಮಾಡುವ ಕೆನಲ್ಗಳಲ್ಲಿಯೂ ಇವರಿಗೆ ಪರ್ಸೆಂಟೇಜ್. ಹಿಂಗೆ ಪಟ್ಟಿ ಮಾಡ್ತಾ ಹೋದರೆ ಪರ್ಸೆಂಟೇಜ್ ಮತ್ತು ಕಮಿಷನ್ಗಳ ಪಟ್ಟಿ ಇಲ್ಲಿಗೆ ನಿಲ್ಲುವುದಿಲ್ಲ. ಯಾವ ಥರ ರಾಜಕಾರಣಿಗಳು ಭ್ರಷ್ಟಾಚಾರವನ್ನು ಮಾಡ್ತವ್ರೆ ಅಂತ ಅನ್ನೋದ್ರ ಮೇಲೆ ಇನ್ನೂ ತುಂಬ ನೀಟಾಗಿ ಕೊಟ್ಟವ್ರೆ ಇದರಲ್ಲಿ. ಸೊ ತುಂಬ ಡೀಟೇಲ್ ಆಗೈತೆ ರಾಜಕಾರಣಿಗಳ ಬಗ್ಗೆ ಮತ್ತು
ಲೂಟಿ ಹೊಡೆಯೋದ್ರ ಬಗ್ಗೆ, ಇದು ಎಂಥದ್ದು ಭ್ರಷ್ಟಾಚಾರದ ಬಗ್ಗೆ ಇನ್ನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಇದೇ ಒಂದು 4-5 ಪೇಜ್ ಕೊಟ್ಬಿಟ್ಟವ್ರು ಇಲ್ಲಿ. ಸೊ ಭಾರಿ ಡೀಟೇಲಾಗಿ ಐತೆ. ಸೊ ಅದನ್ನೆಲ್ಲ ಇವತ್ತು ಓದಿದ್ದು ಆಯಿತು, 10 ಪೇಜ್ ಓದಿದ್ದಾಯಿತು. ಇನ್ನು 4 ಲೀಟ್ರ್ ನೀರು ಕುಡಿಯೋ ಟಾಸ್ಕಲ್ಲಿ ಇನ್ನಿಷ್ಟು ಬಾಕಿ ಉಳಿಸಿದ್ದೀನಿ. ಯಾಕೆಂತಂದರೆ ಇವಾಗ ಟೈಮ್ ಬೇರೆ 9:30 ಆಯಿತು. ಓಕೆ, ಫೈನಲಿ 4 ಲೀಟ್ರ್ ನೀರು ಕುಡಿದಿದ್ದಾಯಿತು. ಇವತ್ತಿನ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಎಕ್ಸಸೈಸು, ಓದೋದು, ಆಮೇಲೆ ನೀರು ಕುಡಿಯೋದು, 4 ಲೀಟ್ರ್ ಎಲ್ಲ ಟಾಸ್ಕು ಕೂಡ ಕಂಪ್ಲೀಟ್ ಆಗಿದೆ. ಇದಾಗಿತ್ತು 75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 12. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.